ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ದುಬೈ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಲಕ್ಸುರಿ ಹೋಟೆಲ್ಗಳು, ಲಕ್ಸುರಿ ಕಾರ್ಗಳು, ಕಣ್ಣು ಕುಕ್ಕುವ ಒಡವೆ ಆಭರಣಗಳು. ಇದು ಒಂದು ರೀತಿಯ ದುಬೈ ಮಾತ್ರ. ಆದರೆ ಈ ಅರಬ್ ಕಂಟ್ರಿಗಳಲ್ಲಿ, ಅದರಲ್ಲೂ ದುಬೈನಲ್ಲಿ ಯಾರಿಗೂ ತಿಳಿಯದ ಅನೇಕ ಘಟನೆಗಳು ನಡೆಯುತ್ತೆ. ಅದು ಹೊರ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಇದೇ ರೀತಿ ದುಬೈನ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಈಗಂತೂ ತುಂಬಾ ಜನ ದುಬೈಗೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ರೆ ಲೈಫ್ ಸೆಟಲ್ ಆಗುತ್ತೆ, ಒಳ್ಳೆ ಹಣವನ್ನು ಸಂಪಾದಿಸ್ಬೋದು ಅಂತ ಅಂದುಕೊಳ್ತಾರೆ. ಆದರೆ ದುಬೈನ ಅಸಲಿ ಸತ್ಯ ತಿಳ್ಕೊಂಡ್ರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಾ. ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ದುಬೈನ ವಿಡಿಯೋಗಳನ್ನು ನೋಡಿದಾಗ ತುಂಬಾನೇ ಖುಷಿ ಪಡ್ತೀವಿ. ಅಲ್ಲಿನ ಬಿಲ್ಡಿಂಗ್ಗಳನ್ನು ನೋಡಿ ಸಂತೋಷ ಪಡ್ತೀವಿ. ಅದು ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಅಲ್ಲಿನ ದೊಡ್ಡ ದೊಡ್ಡ ಕಟ್ಟಡಗಳ ಹಿಂದೆ ಯಾರಿಗೂ ಕಾಣದ ಅದೆಷ್ಟೋ ನೋವುಗಳು ಅಡಗಿವೆ. ಮೊದಲೆಲ್ಲ ಕೇರಳದಿಂದ, ನಮ್ಮ ಕರ್ನಾಟಕದ ಕರಾವಳಿ ಭಾಗಗಳಿಂದ, ಹಾಗೆ ಮುಂಬೈನಿಂದ ಸಾಕಷ್ಟು ಜನ ಕೆಲಸ ಹುಡುಕೊಂಡು ಜಾಸ್ತಿ ಹಣವನ್ನು ಸಂಪಾದಿಸಬೇಕು ಅನ್ನೋ ಆಸೆಯಿಂದ ದುಬೈಗೆ ಹೋಗ್ತಾ ಇದ್ರು. ಇನ್ನು ಈಗ ಭಾರತದ ನಾನಾ ಭಾಗಗಳಿಂದ ಸಾಕಷ್ಟು ಜನ ದುಬೈಗೆ ಕೆಲಸಕ್ಕೆ ಹೋಗ್ತಾರೆ. ಯಾಕಂದರೆ ದುಬೈನಲ್ಲಿ ಭಾರತೀಯರಿಗೆ ಬೇಗನೆ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಈ ರೀತಿ ತುಂಬ ಜನ ಬ್ರೋಕರ್ಸ್ಗಳು ಭಾರತ, ಬಾಂಗ್ಲಾ, ಶ್ರೀಲಂಕಾ, ಪಾಕಿಸ್ತಾನದ ಜನಗಳಿಗೆ ದುಬೈನಲ್ಲಿ ನಿಮಗೆ ಒಳ್ಳೆಯ ಕೆಲಸವನ್ನು ಕೊಡಿಸ್ತೀವಿ, ಅತಿ ಹೆಚ್ಚು ಸಂಬಳ ಸಿಗೋ ಕೆಲಸಕ್ಕೆ ಸೇರಿಸ್ತೀವಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಆಸೆಗಳನ್ನು ಹುಟ್ಟಿಸಿ ಅವರ ಹತ್ರ ದುಡ್ಡನ್ನು ಇಸ್ಕೊಂಡು ಅವರನ್ನು ದುಬೈಗೆ ಕಳುಹಿಸ್ತಾರೆ. ಆದರೆ ದುಬೈಗೆ ಹೋದ್ಮೇಲೆ ಅಸಲಿ ಕಥೆಯೇ ಬೇರೆ ಇರುತ್ತೆ. ಈ ರೀತಿ ಬೇರೆ ದೇಶಗಳಿಗೆ ಹೋಗಿ ಕೆಲಸಕ್ಕೆ ಸೇರ್ಕೋಬೇಕು ಅಂದರೆ ಅಲ್ಲಿನ ಏಜೆಂಟ್ಗಳ ಸಹಾಯ ಬೇಕಾಗಿರುತ್ತೆ. ದುಬೈನಲ್ಲಿ ಸಿಗೋ ಕೆಲಸಗಳು ಅಂದರೆ ಕಾರ್ ಡ್ರೈವರ್ಗಳಾಗಿ, ವಾಚ್ಮ್ಯಾನ್ಗಳಾಗಿ, ಕನ್ಸ್ಟ್ರಕ್ಷನ್ ಅಂದರೆ ಗಾರೆ ಕೆಲಸಗಳನ್ನೇ ಕೊಡಿಸ್ತಾರೆ. ಹೀಗೆ ಅವರು ಮೊದಲು ಹೇಳೋದೇ ಒಂದು ರೀತಿಯ ಕೆಲಸಗಳಾದರೆ ಅಲ್ಲಿ ಕೊಡಿಸೋದೇ ಮತ್ತೊಂದು ರೀತಿಯ ಕೆಲಸಗಳಾಗಿರುತ್ತೆ. ದಿನಕ್ಕೆ 12ರಿಂದ 14 ಗಂಟೆ ಕೆಲಸವನ್ನು ಮಾಡಿಸ್ಕೊಂಡು ತುಂಬ ಕಡಿಮೆ ಸಂಬಳವನ್ನು ಕೊಡ್ತಾರೆ. ಆ ಹಣದಲ್ಲೇ ತಮ್ಮ ಖರ್ಚಿಗೆ ಹಿಡ್ಕೊಂಡು ಉಳಿದದ್ದನ್ನು ಮನೆಗೆ ಕಳುಹಿಸಬೇಕು. ಈ ಕೆಲಸವೇ ಬೇಡ, ನಮ್ಮ ದೇಶಕ್ಕೆ ವಾಪಸ್ ಹೋಗೋಣ ಅಂತ ಅಂದುಕೊಂಡ್ರೆ ಅದು ಅಂದುಕೊಂಡಷ್ಟು ಸುಲಭವಿರೋದಿಲ್ಲ. ಕಷ್ಟನೋ ಸುಖನೋ ಇಲ್ಲೇ ಇರೋಣ ಅಂದರೆ ಅವರಿಗೆ ವಾಸ ಮಾಡೋದಕ್ಕೆ ಕೊಡೋ ಜಾಗ ಹೇಗಿರುತ್ತೆ ಅಂದರೆ 10ರಿಂದ 15 ಜನ ಒಂದೇ ಚಿಕ್ಕ ರೂಮ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರಿಗೆ ಸರಿಯಾಗಿ ಊಟ ಇರಲ್ಲ, ಒಳ್ಳೆಯ ನೀರು ಕೂಡ ಇರೋದಿಲ್ಲ. ಇನ್ನು ಅಲ್ಲಿನ ಗೌರ್ನಮೆಂಟ್ ಇದ್ಯಾವುದರಲ್ಲೂ ನಾವು ಇನ್ವಾಲ್ವ್ ಆಗೋದಿಲ್ಲ ಅಂತ ಹೇಳಿದ್ರಿಂದ ಅಲ್ಲಿನ ಏಜೆಂಟ್ಗಳು ಎಷ್ಟು ಸಂಬಳ ಕೊಡ್ತಾರೋ ಅಷ್ಟನ್ನೇ ಇಸ್ಕೊಳ್ಳೋ ಪರಿಸ್ಥಿತಿ ಇದೆ. ಇನ್ನು ನಮ್ಮ ದೇಶಕ್ಕೆ ಹೋಲಿಸಿದ್ರೆ ದುಬೈನಲ್ಲಿ ಪೆಟ್ರೋಲ್ಗಿಂತ ನೀರಿನ ಬೆಲೆಯೇ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಪೆಟ್ರೋಲ್ ಅತಿ ಹೆಚ್ಚಾಗಿ ಸಿಗುತ್ತೆ, ಆದರೆ ನೀರು ಮಾತ್ರ ಸಿಗೋದೇ ಇಲ್ಲ. ಎಲ್ಲಿ ನೋಡಿದ್ರೂ ಬಿಸಿಲು, ಮರುಭೂಮಿ. ದುಬೈನಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ಟೂರಿಸ್ಟ್ಗಳು ರೂಮ್ಗಳಲ್ಲೇ ಇರಿ ಅಂತ ಹೇಳೋ ಅಲ್ಲಿನ ಗೌರ್ನಮೆಂಟ್ ಎಷ್ಟೇ ಸುಡು ಬಿಸಿಲಿನಲ್ಲೂ ಬೇರೆ ದೇಶಗಳಿಂದ ಬಂದ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅವರಿಗೆ ಹೇಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ ದುಬೈ ಸರ್ಕಾರದ ಗಮನಕ್ಕೆ ಬಂದರೂ ಅವರು ತಲೆಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿನ ಗೌರ್ನಮೆಂಟ್ಗೆ ಬೇಕಿರೋದು ಇನ್ನೂ ಹೆಚ್ಚು ಹೆಚ್ಚು ಡೆವಲಪ್ ಮಾಡ್ಕೋಬೇಕು, ಪ್ರಪಂಚನ ತನ್ನ ಕಡೆ ಸೆಳಿಬೇಕು, ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಇನ್ನೂ ಅಭಿವೃದ್ಧಿಪಡಿಸ್ಕೋಬೇಕು ಅಂತ ಅಲ್ಲಿನ ಗೌರ್ನಮೆಂಟ್ ಯೋಚನೆ ಮಾಡುತ್ತೆ. ಇನ್ನು ದುಬೈನಲ್ಲಿ ನಮಗೆ ಕಾಣದ ಮತ್ತೊಂದು ಸಂಗತಿ ಇದೆ. ಅದನ್ನ ಅಲ್ಲಿನ ಗೌರ್ನಮೆಂಟ್ ಕೂಡ ಆ ಸುದ್ದಿ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ನಾವೆಲ್ಲ ಅಂದುಕೊಂಡ ಹಾಗೆ ದುಬೈಗೆ ಅಷ್ಟೊಂದು ಹಣ ಬರೋದಕ್ಕೆ ಕಾರಣ ಪೆಟ್ರೋಲ್ ಹಾಗೆ ಡೀಸೆಲ್ ಅಂತ ಅಂದುಕೊಂಡಿದ್ದೀವಿ. ಆದರೆ ಇದು ಒಂದು ರೀತಿ ಆದರೆ ಮತ್ತೊಂದು ರೀತಿ ಟೂರಿಸಂನಿಂದ ಅಲ್ಲಿ ಟೂರಿಸ್ಟ್ಗಳು ಹೆಚ್ಚಾದಂತೆ ವ್ಯಭಿಚಾರ ಅನ್ನೋ ಮತ್ತೊಂದು ಬಿಸ್ನೆಸ್ ಅತಿ ವೇಗವಾಗಿ ಬೆಳೀತಾ ಹೋಯಿತು. ಅದರಲ್ಲೂ ಹೆಂಗಾಗಿರೋ ಹುಡುಗಿಯರಿಗೆ ಡಿಮ್ಯಾಂಡ್ ಹೆಚ್ಚಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋ ಹುಡುಗಿಯರಿಗೆ ದುಡ್ಡಿನ ಆಸೆ ತೋರಿಸಿ ಬೇರೆ ದೇಶಗಳಿಂದ ದುಬೈಗೆ ಕರೆಸ್ಕೊಳ್ತಾರೆ. ದುಬೈನಲ್ಲಿ ಅವರ ಜೊತೆ ಡೇಟಿಂಗ್ ಮಾಡ್ತಾರೆ. ಇಷ್ಟು ದಿನ ಸಾಕಷ್ಟು ಜನ ಹುಡುಗಿಯರು, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುವಂತಹ ಹುಡುಗಿಯರು ದುಬೈಗೇನೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ತುಂಬ ಜನ ಕುತೂಹಲದಿಂದ ನೋಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ಗಳು, ಅದರಲ್ಲೂ ಪ್ರಖ್ಯಾತ ಜರ್ನಲಿಸ್ಟ್ಗಳು ಈ ಒಂದು ವಿಚಾರವನ್ನು ಬಯಲು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುವಂತಹ ಹುಡುಗಿಯರನ್ನು ದುಬೈನ ಶ್ರೀಮಂತರು ಇವರಿಗೆ ದುಡ್ಡಿನ ಆಸೆ ತೋರಿಸಿ ದುಬೈಗೆ ಕರೆಸ್ಕೊಂಡು ಇವರ ಜೊತೆ ಡೇಟಿಂಗ್ ಮಾಡ್ತಾರೆ ಅನ್ನೋ ವಿಚಾರವನ್ನು ಇತ್ತೀಚೆಗಷ್ಟೇ ಸಾಕಷ್ಟು ಜನ ಜರ್ನಲಿಸ್ಟ್ಗಳು ಈ ಒಂದು ವಿಚಾರವನ್ನು ಬಯಲು ಮಾಡಿದ್ದಾರೆ.
ಇನ್ನು ದುಬೈನ ಆಸಕ್ತಿಕರ ಸಂಗತಿಗಳನ್ನು ನೋಡ್ತಾ ಹೋದರೆ ನಮ್ಮ ದೇಶದಲ್ಲಿ ಕ್ಯಾಶ್ ATM ಇದ್ರೆ ದುಬೈನಲ್ಲಿ ಗೋಲ್ಡ್ ATM ಸಹ ಬಳಸಲಾಗುತ್ತೆ. ಜರ್ಮನ್ ಕಂಪನಿಯವರು ದುಬೈನಲ್ಲಿ ಒಂದು ದೊಡ್ಡ ಇನ್ವೆನ್ಷನ್ ಅನ್ನ ಮಾಡ್ತಾರೆ. ಅದೇ ಗೋಲ್ಡ್ ಟು ಗೋ ATMs. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗೋಲ್ಡ್ ATM ಮಷೀನ್ ಅನ್ನ ದುಬೈನ ಒಂದು ಮಾಲ್ನಲ್ಲಿ ಓಪನ್ ಮಾಡ್ತಾರೆ. ಈ ATM ನಲ್ಲಿ 24 ಕ್ಯಾರೆಟ್ ಗೋಲ್ಡ್ ನ ಯಾವ ಡಿಸೈನ್ ನಲ್ಲಿ ಬೇಕು ಆ ಡಿಸೈನ್ ನಲ್ಲಿ ತಗೊಳ್ಬಹುದು. ಅಂದ್ರೆ ಆ ATM ನಲ್ಲಿ ಗೋಲ್ಡ್ ಬಿಸ್ಕೆಟ್ಸ್ ಬೇಕು ಅಂದರೆ ಗೋಲ್ಡ್ ಬಿಸ್ಕೆಟ್ಸ್ ಬರುತ್ತೆ, ಗೋಲ್ಡ್ ಕಾಯಿನ್ಸ್ ಬೇಕು ಅಂದರೆ ಗೋಲ್ಡ್ ಕಾಯಿನ್ಸ್ ಬರುತ್ತೆ. ಅದೇ ರೀತಿ ಗೋಲ್ಡ್ ಚೈನ್ಗಳು ಬೇಕು ಅಂದರೆ ಗೋಲ್ಡ್ ಚೈನ್ಗಳು ಸಹ ಆ ATM ನಿಂದ ನಾವು ತಗೊಳ್ಬಹುದು. ಇನ್ನು ದುಬೈನಲ್ಲಿ ವಾಸ ಮಾಡೋ ಶ್ರೀಮಂತರು ಅವರು ಬಳಸೋ ಬ್ರಷ್ನಿಂದ ಹಿಡಿದು ಶೂನವರೆಗೂ ಗೋಲ್ಡ್ ಬಂಗಾರವನ್ನ ಬಳಸ್ತಾರೆ. ಎಲ್ಲರೂ ಅಲ್ಲ, ಶ್ರೀಮಂತರು ಮಾತ್ರ. ಇನ್ನು ಫೋನ್ಗಳಲ್ಲೂ ಕೂಡ 18 ಕ್ಯಾರೆಟ್ ವೈಟ್ ಗೋಲ್ಡನ್ನೇ ಬಳಸ್ತಾರೆ. ಆ ಫೋನ್ಗಳೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು ದುಬೈನಲ್ಲಿ ಅತಿ ದೊಡ್ಡ ಶ್ರೀಮಂತರು ಚಿನ್ನದ ಲೇಪನ ಮಾಡಿರುವ ಕಾರ್ಗಳನ್ನು ಬಳಸ್ತಾರೆ. ಈ ಬಂಗಾರದ ಕಾರ್ಗಳು ದುಬೈನಲ್ಲಿ ಶಾಕಿಂಗ್ ವಿಚಾರ ಏನೂ ಅಲ್ಲ. ತಮ್ಮ ದುಡ್ಡನ್ನ ಹೇಗೆಲ್ಲ ಖರ್ಚು ಮಾಡಬೇಕು ಅನ್ನೋದು ಗೊತ್ತಾಗದೆ ಶೋಕಿ ಜೀವನವನ್ನ ಮಾಡೋದಕ್ಕೆ ಚಿನ್ನದ ಕಾರುಗಳು, ಚಿನ್ನದ ಒಡವೆಗಳು, ಚಿನ್ನದ ಶೂಗಳು, ಡ್ರೆಸ್ಗಳನ್ನು ತಗೊಳ್ತಾರೆ. ಒಂದು ರೀತಿ ಲಕ್ಸುರಿ ಜೀವನವನ್ನ ಮಾಡ್ತಾರೆ. ಇನ್ನು ದುಬೈನಲ್ಲಿ ಎಷ್ಟೇ ಕಾರುಗಳು ಇದ್ರೂ, ಎಷ್ಟೇ ಹಣವನ್ನು ಸಂಪಾದಿಸಿದ್ರು ಅವರು ಒಂಟೆ ಸವಾರಿ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಒಂಟೆ ಕುದುರೆಗಳ ಜೊತೆ ತುಂಬ ಸಮಯವನ್ನು ಕಳೀತಾರೆ. ದುಬೈ ಅಂದರೆ ಕೇವಲ ಶ್ರೀಮಂತರು ಮಾತ್ರ ಅಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಅಲ್ಲ, ಅಲ್ಲಿ ಕಡು ಬಡವರು ಕೂಡ ಇದ್ದಾರೆ. ಹೀಗಾಗಿ ಅಲ್ಲಿನ ಕೆಲವು ಕಂಪನಿಗಳು ಕೆಲವು ಕಡೆ ಸ್ಟೋರ್ಗಳನ್ನು ಓಪನ್ ಮಾಡಿ ಫ್ರೀಯಾಗಿ ಫುಡ್ಡನ್ನು ಕೊಡ್ತಾರೆ. ಯಾರಿಗಾದರೂ ಕೆಲಸ ಇಲ್ಲ ಅಂದರೆ, ಊಟ ಮಾಡೋದಕ್ಕೆ ಹಣ ಇಲ್ಲ ಅಂದರೆ ಈ ಸ್ಟೋರ್ಗಳಿಗೆ ಹೋಗಿ ಅವರಿಗೆ ಬೇಕಾಗಿರೋದನ್ನು ತಗೊಂಡು ತಿಂತಾರೆ. ಇನ್ನು ನಮ್ಮ ದೇಶದ ರೀತಿ ಸರ್ಕಾರದ ಕೆಲಸ ನಮಗೆ ಇಷ್ಟ ಆಗಿಲ್ಲ ಅಂದರೆ ಹೇಗೆಲ್ಲ ನಾವು ಸರ್ಕಾರವನ್ನು ಬೈತೀವೋ ಆ ರೀತಿ ದುಬೈನಲ್ಲಿ ಅಲ್ಲಿನ ಸರ್ಕಾರವನ್ನು ಬೈಯೋ ಹಾಗಿಲ್ಲ. ಕೇವಲ ಅಲ್ಲಿನ ಗೌರ್ನಮೆಂಟನ್ನು ವಿರೋಧಿಸಿ ಒಂದು ಪೋಸ್ಟ್ ಹಾಕಿದರೆ ಸಾಕು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅಥವಾ ಕಾಮೆಂಟ್ ಹಾಕಿದರೆ ಸಾಕು, ಅವರಿಗೆ ಕಠಿಣ ಶಿಕ್ಷೆ ಇರುತ್ತೆ. ಹಾಗೆ ಒಂದು ಹುಡುಗ ಮತ್ತು ಹುಡುಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅಲ್ಲಿ ಅವರ ಪರಿಸ್ಥಿತಿ ಬೇರೆನೇ ಆಗುತ್ತೆ. ಒಂದು ವೇಳೆ ಅಲ್ಲಿ ಯಾರಾದರೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಮದುವೆ ಆಗಲೇಬೇಕು, ಇಲ್ಲಾಂದರೆ ಪ್ರೀತಿ ಮಾಡೋದಕ್ಕೆ ಹೋಗಬಾರ್ದು. ಇದರ ಜೊತೆಗೆ ದುಬೈನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಡ್ರಿಂಕ್ಸನ್ನು ಮಾಡೋ ಹಾಗಿಲ್ಲ. ಅದೇ ರೀತಿ ದುಬೈನಲ್ಲಿ ಡ್ರಿಂಕ್ಸನ್ನು ಕೂಡ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡಲ್ಲ. ಒಂದು ವೇಳೆ ಡ್ರಿಂಕ್ಸ್ ಮಾಡಲೇಬೇಕು ಅಂದರೆ ಅವರು ಎಲ್ಲಿ ಲೈಸೆನ್ಸನ್ನು ಕೊಟ್ಟಿರ್ತಾರೋ ಅಲ್ಲೇ ಹೋಗಿ ಡ್ರಿಂಕ್ಸನ್ನು ತಗೋಬೇಕು, ಅಲ್ಲೇ ಕುಡಿಬೇಕು, ಇಲ್ಲಾಂದರೆ ಮನೆಗೆ ತಗೊಂಡೋಗಿ ಡ್ರಿಂಕ್ಸ್ ಮಾಡಬೇಕು. ಸೊ ಇದಾಗಿತ್ತು ಫ್ರೆಂಡ್ಸ್ ದುಬೈನ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.